ನಿನ್ನೆ ಘಟನೆ ಏನೇನಾಯ್ತು ಸರ್? ನಿನ್ನೆ ಘಟನೆ ಸರ್ ಟೈಮಿಂಗ್ 11 ಗಂಟೆಗೆ ಇರಬೇಕು. ಮೀಟಿಂಗ್ ಹೋಗ್ಬೇಕಂತ ನಾವು ಶಾಸಕರ ಮನೆಗೆ ಹೋಗಿದ್ದೇವೆ. ಒಂದು ಸಮಾಜದ ಕೆಲಸ ಆಮೇಲೆ ಕುಡಿಯೋ ನೀರಿನ ಸಮಸ್ಯೆಯಾಗಿ ಕುಡಿಯೋ ನೀರಿನ ಸಮಸ್ಯೆಯಾಗಿ ಆಮೇಲೆ ಸಮಾಜದ ಕೆಲಸ ಇತ್ತು. ನಾವು ಶಾಸಕರ ಕಡೆ ಹೋಗಿದ್ದೇವೆ. ಶಾಸಕರ ಕಡೆ ಹೋದ ಸಂದರ್ಭದಾಗ ಇಲ್ಲಿ ಇವರು ಯೂನಿಯನ್ ಬ್ಯಾಂಕಿನ ಅಧ್ಯಕ್ಷ ಅಂತೇಳಿ ಇವ್ರು ಅವ್ರ ಹೆಸರು ಏನಪ್ಪ ಅಂದ್ರೆ ಲಿಂಗರಾಜ್ ಕರಿಯಪ್ಪ ಕೆರೆಯನ್ನವ್ರು. ಅವ್ರು ಏನು ಮಾಡಿದರು, ಕೆಲವು ವಿಷಯಗಳ ಚರ್ಚೆ ಮಾಡ್ಕೊಳ್ತಾ ನಿಂತಿದ್ರು. ಚರ್ಚೆ ಮಾಡ್ಕೊಳ್ತಾ ನಿಂತ ಸಂದರ್ಭದಲ್ಲಿ ಒಳಗಡೆ ಚರ್ಚೆ ಮಾಡಾಕಿದ್ರು. ನಾವು ಹೊರಗಡೆ ಇದ್ದೀವಿ. ಹೊರಗಡೆ ಇದ್ದಾಗ ಅವ್ರಿಗೆ ನಾವೇನಂದೆವು, ನೋಡಪ್ಪ ನಾವು ಕೆಲವು ಸಮಸ್ಯೆಗಳದಾವ ನಮ್ಮ ಸಮಸ್ಯೆಗಳ ಸಂಬಂಧ ನಾವು ಇಲ್ಲಿ ಬಂದಿದ್ದೆವು. ಮತ್ತು ಬರೀ ನೀವು ನಮ್ಮನೆ ನಿಮ್ಮ ವೈಯಕ್ತಿಕ ತೊಗೊಂಬಂದು ಹಿಂಗೆ ದಲ್ಲಿ ಮಾಡ್ಕೊಂಡು ನಿಂತರ ಸಾಹೇಬ್ರತಿಗೆ ತೊಗೊಂಬಂದ್ರೆ ಹೆಂಗೆ, ಮತ್ತು ನಿಮ್ಮ ಹೊರಗೆ ಬಗೆಹರಿಸ್ಕೊಂಡು ಸಾಹೇಬ್ರತಿಗೆ ಬರ್ಬೇಕಲ್ಲ ಅಂತೇಳಿಸಿಂದ ನಾವು ಇಷ್ಟು ಹೇಳಿದೆವು ರೀ. ಹೇಳಿದ ಮೇಲೆ ಅವು ಏನು ಲಿಂಗರಾಜ್ ಕರಿಯಪ್ಪ ಕೆರಿಮಣಿ ಅಂತೇಳಿಸಿಂದ ಯೂನಿಯನ್ ಬ್ಯಾಂಕದ ಅಧ್ಯಕ್ಷ ಅಂತ್ರಿ ಅವ್ರು, ಯೂನಿಯನ್ ಸಂಘದ ಅವರು ಪರಿಚಯದಾರ ನಮಗೆ. ಆದರೂ ಕೂಡ ಏನು ಗೊತ್ತಿಲ್ಲ, ಏಕದಮ್ ನೀವೇನು ಹೇಳ್ತೀರೋ ಬೋಸಡಿ ಮಕ್ಕಳು ಅಂತೇಳಿಸಿಂದ ಅವಾಜ್ ಶಬ್ದ ಮಾತಾಡಿ ಆಮೇಲೆ ಇಲ್ಲಿ ಏನೋ ನೀವು ದರ್ಬಾರ್ ನೋಡೋದು ಹೊಲಿಯಾರ ಮಾತಾಡ್ದು ನಡೆದೈತಿ 4 ಸುಳಿ ಮಕ್ಕಳ್ರೆ ಅಂತೇಳಿ ಬೋಸಡಿ ಮಕ್ಕಳು ಅವಾಜ್ ಶಬ್ದ ಮಾತಾಡಿಸಿಂದ ಅವ್ರಿಗೆ ನಮಗೆ ವಾದ ಅವ್ರಿಗೆ ಅವರು ನಮ್ಮ ಮೇಲೆ ಬಂದರು, ನಾವು ಅವ್ರ ಮೇಲೆ ಹೋದೆ ಅಂತ ಅವ್ರು ಜಾಡಿಸಿ ನನಗೆ ಒದ್ರ ಎಲ್ಲಿ ನನ್ನ ಮರ್ಮಾನಕ ಒದರಿಂದ ನನಗೆ ಭಯಂಕರ ಪೇಟ ಆಯ್ತದ. ಭಯಂಕರ ಪೇಟ ನಾನು ಕೆಳಗಡೆ ಬಿದ್ದ ಮೇಲೆ ಅವು ಅಲ್ಲೇ ಕೆಳಗೆ ತಾನು ಜೋಲಿ ಹೋಗಿಸಿಂದ ಕೆಳಗೆ ಬಿದ್ದ. ಕೆಳಗೆ ಬಿಡೋಟ್ಟಿಗೆ ಅಲ್ಲೇ ಒಂದು ಸ್ವಲ್ಪ ಅದು ಏನೋ ಒಂದು ಬಾಕ್ಸ್ ಅಂತ ಇತ್ತು, ಅವನು ಹಣಿಗೆ ಬಡಿತದ. ಒಂದು ಸ್ವಲ್ಪ ಬಡ್ದಿರ್ಬೇಕು, ತಾನಾಗ ಏನು ಬಡ್ಕೊಂಡು ಏನೋ ಅದು ಬಡಿತು ಗೊತ್ತಿಲ್ಲ. ಆದರೂ ಎದ್ದು ಅವ್ನ ಮೇಲೆ ರಕ್ತ ಬರಾಯಿತು. ಜನ ಇಲ್ಲಿ ನಾನು ಎಬ್ಸಾಕೈತು. ನನಗೆ ಕಳಿ ಬಂದು ನಾನು ಕೆಳಗಡೆ ಬಿದ್ದೆ ಅಂತ ಹೊಡೆದವನವನ ಮಾಡಿದವನವನ ಜಾತಿನಿಂದನೇ ಮಾಡಿದವನವನ ಹೊಲಿ ಮಾದರಿಗೆ ಅಂತೇಳಿ ನೋಡ್ರಿ. ನಾವು ಅಲ್ಲಿ ಸ್ಥಳೀಯ ಶಾಸಕರಿಗೆ ಓಟ್ ಹಾಕಿದೆವು. ನಮ್ಮ ಏನೋ ಹಕ್ಕು ಇರ್ತಾವೆ, ನಮ್ಮ ಸಮಾಜ ಕೆಲಸ ಇರ್ತಾವೆ. ಸಮಾಜ ಕೆಲಸ ಸಂಬಂಧ ನಾವು ಹೋಗಿರ್ತೇವೆ. ಮತ್ತು ಬಿಟ್ಟು ನೀವು ಅಲ್ಲಿ ಹೊಲೆ ಮಾದರದ ನಮ್ಮದು ದರ್ಬಾರ್ ನಡೆದ ಅಂತೇಳಿ ನಾವು ದರ್ಬಾರ್ ಏನು ಮಾಡ್ತೀವಿ, ಅವರು ಶಾಸಕರು ಎಲ್ಲ ಸಾರ್ವಜನಿಕ ಆಸ್ತಿ ಅದ ತಾಲೂಕದಲ್ಲಿ. ಎಲ್ಲರೂ ಹೋಗೋರು ಬರೋರು. ಮತ್ತು ಇವರು ಈಗ ಬೆಳಕಿಗೆ ಯಾವ ರೀತಿ ಬಂದೈತಪ್ಪ ಅಂದ್ರೆ ಅವ್ನಿಗೆ ಪೆಟ್ಟಾದ ಬೆಳಕಿಗೆ ಬಂದೈತೆ. ಈಗ ಜಾತಿ ನಿಂದನೆ ಮಾಡಿಸಿಂದ ದಲಿತರ ಮೇಲೆ ದೌರ್ಜನ್ಯ ನಡೆಸಾಕತ್ತೇನ, ಅದು ಬೆಳಕಿಗೆ ಬರೋಲ್ಲ. ಇನ್ನಾದರೂ ನಮ್ಮದು ಬೆಳಕಿಲ್ಲ. ನಾವು ಇಲ್ಲಿ ಯಶು ಒಳಗೆ ಅಡ್ಮಿಂಟ್ ಆಗಿಸಿಂದ ನಾವು ದವಾಖಾನೆಗೆ ಬಿದ್ದೆವು. ಇನ್ನಾದರೂ ಯಾರು ಮೀಡಿಯಾದವ್ರು ನಮ್ಮ ತೀರಿಲ್ಲ, ಯಾರೂ ಇಲ್ಲ ಅಂತ, ಯಾರೂ ನಮಗೊಂದು ಫೋನ್ ಇಲ್ಲ. ವಿಷಯ ಗೊತ್ತಾಗನ ಶ್ರೀಕಾಂತ್ ಅಲ್ಗೋರು ತಿಳಿಸಿಂದ ನಾವು ಮೀಡಿಯಾದಾಗ ಶಾಸಕರನ್ನು ಸ್ಟೇಟ್ಮೆಂಟ್ ಕೊಟ್ಟಾರೆ. ಇದ್ರಾಗ ಶಾಸಕರ ಹೆಸರನ್ನೇ ಇಲ್ಲ, ಯಾವ ಶಾಸಕರು ಯಾಕೆ ಸಂಬಂಧನೇ ಇಲ್ಲ. ಲಕ್ಷ್ಮಣನ ಸೌದಿ ಅವ್ರ ಹೆಸರು ತೊಗೊಂಡಾರೆ, ಸ್ಥಳೀಯ ಶಾಸಕರ ಹೆಸರು. ಮತ್ತು ಅವ್ರ ಮಗ ಚಿದಾನಂದ ಸೌದಿ ಹೆಸರು ತೊಗೊಂಡಾರೆ, ಶಶಿಕಾಂತ್ ಸೌದಿ ಹೆಸರು ತೊಗೊಂಡಾರೆ. ಅವ್ರ ಸಂಬಂಧನೇ ಇಲ್ಲ. ಅದಕ್ಕೆ ಅವ್ರ ವಿಷಯದಾಗ ಸಂಬಂಧನೇ ಇಲ್ಲ. ಅವರು ಅಲ್ಲಿ ಅವರೇ ಶಾಸಕರು ಹೇಳಿದಾರೆ, ನಿಮ್ದು ಏನೋ ಕೆಲಸ ಇದ್ರು ನಿಮ್ಗೆ ಹೊರಗೆ ನೋಡ್ಕೊಳಪ್ಪ ಅಂತೇಳಿ ಅವ್ರು ಹೊರಗಡೆ ಕಳಿಸಿದಾರೆ. ಹೊರಗಡೆ ಹೋದ್ರೆ ಅವ್ನು ಬಿಡಲಾಗ್ತಾ ಇರಲ್ಲ. ಒಟ್ಟು ಅವೇ ಶಬ್ದ ಮಾತಾಡಿ ಬೋಸಡಿ ಮಕ್ಕಳ್ರೆ, ಬೋಳಿ ಮಕ್ಕಳ್ರೆ, ಹೊಲಿ ಸುಳಿ ಮಕ್ಕಳ್ರೆ, ಮಾದಕ ಸುಳಿ ಮಕ್ಕಳ್ರೆ. ಇದನ್ನು ಬಿಟ್ಟರೆ ವಿಷಯ ಅವ್ನು ಬಯಲಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಇವ್ರು ಹೇಳ್ತಾರೆ, ಇವರು ಸತ್ಯಪ್ಪಣ್ಣ ಭಾಗ್ಯನವ್ರು ಸ್ಟೇಟ್ಮೆಂಟ್ ಕೊಟ್ಟಾರೆ. ನಾನು ಈಗ ಇದ್ರಾಗ ನೋಡಿದೆ ನಮ್ಮ ಮೊಬೈಲ್ದಾಗ ಒಂದು 3-4 ಮಂದಿ ದಲಿತರನ್ನು ತೊಗೊಂಡು ಶಾಸಕ ಗುಂಡಾವರ್ತನೆ ಮಾಡಕತ್ತೆ ಅಂತೇಳಿ. ಶಾಸಕರು ತಲೆ ಒಳಗನ ಇದಿಲ್ಲ. ಶಾಸಕರು ಯಾವತ್ತೂ ಅವರು ಅಲ್ಲಿ ಯಾರು ಬರ್ತಾರೆ ಎಲ್ಲ ಯಾರು ಸಾರ್ವಜನಿಕ ಬಂದರು ಒಂದೇ ಜಾತಿ ಒಂದೇ ಸಮಾನ ಐತೆ. ಬಾಬಾ ಸಾಹೇಬರು ಒಂದು ಸಂವಿಧಾನ ಕೊಟ್ಟರು ಇನ್ನೂ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ಅದು ನಮ್ಮ ವಿಷಯದಾಗ ಏನೈತೆ ಗೊತ್ತೇನು ರೀ, ಅದು ಬರೀ ಚರ್ಚೆ ಒಳಗೆ ಅವ್ರಿಗೆ ನಮಗೆ ಅದ. ಬರೀ ನಾವೇನಿದ್ದೆವು ನಿಮ್ಮ ವೈಯಕ್ತಿಕ ವಿಷಯ, ನಿಮ್ಮ ನೌಕರಿ ವಿಷಯ ಹೊರಗೆ ನೀವು ಚರ್ಚೆ ಮಾಡಿಸಿಂದ ಒಳಗೆ ಸಾಹೇಬ್ರು ಭೇಟಿ ಇರಲಿಲ್ಲ. ಮತ್ತು ಯಾಕೆ ಸುಮ್ಮನೆ ಸಾಹೇಬ್ರತಿಗೆ ಇಂಥವು ತರಕತ್ತಿರಿ ಇಷ್ಟ ನಾನು ಮಾತಾಡಿದ್ದು ನೋಡೋರಿಗೆ. ಹಾಂ, ಇದನ್ನು ಆದ ಅವ್ರು ಏನು ಮಾಡ್ಯಾರ ಗೊತ್ತಿದ್ದು, ರಾಜಕೀಯ ಯೂಸ್ ಮಾಡ್ಕೊಳಕತ್ತಾರೆ. ರಾಜಕೀಯ ಯೂಸ್ ಮಾಡೋದಂದ್ರಪ್ಪ ಇಲ್ಲಿ ಸ್ಥಳೀಯ ಶಾಸಕರನ್ನ ಷಡ್ಯಂತರ ಮಾಡೋದು, ಅವ್ರ ಮ್ಯಾಗ ಬ್ಲೇಮ್ ಮಾಡೋದು, ಅವ್ರ ಮಕ್ಳ ಮ್ಯಾಗ ಬ್ಲೇಮ್ ಮಾಡೋದು. ಅವ್ರು ಏನೂ ಇಲ್ಲದನ್ನ ಅವ್ರ ಮ್ಯಾಗ ಬ್ಲೇಮ್ ಮಾಡಕತ್ತಾರೆ ಇವರು. ಯಾಕ್ರಿ ನನಗೆ ಅವ್ರಿಗೆ ಆಗೈತೆ ವೈಯಕ್ತಿಕ ನನ್ನ ಮ್ಯಾಗ ಬ್ಲೇಮ್ ಮಾಡ್ಬೇಕು. ನನಗೆ ಅವ್ರಿಗೆ ಐತೆ, ನನಗೆ ಕೂಡ ಚರ್ಚೆ ಮಾಡ್ಬೇಕು. ಬಿಟ್ಕೊಂಡು ಶಾಸಕರ ಹೆಸರು ಹೇಳಕತ್ತಾರೆ, ಅವ್ರ ಮಗನ ಹೆಸರು ಹೇಳಕತ್ತಾರೆ. ಚಿದಾನಂದ ಸೌದಿ ಬಡ್ದಾರ ಅಂತ ಹೇಳ್ತಾರೆ. ಚಿದಾನಂದ ಸೌದಿ ಯಾರು ಬಡ್ದಾರಪ್ಪ ಅಂತೀವು, ಸತ್ಯಪ್ಪ ಭಾಗ್ಯನಾರು ಹೇಳ್ತಾರೆ. ಇಲ್ಲ ಮತ್ತು ಚಿದಾನಂದ ಸೌದಿ ಮತ್ತು ಲಕ್ಷ್ಮಣನ ಸೌದಿ ಅವ್ರು ಬಡ್ದಾರ, ಅವ್ರ ಮ್ಯಾಗ ಕೇಸ್ ಆಗ್ಬೇಕಂತ ಹೇಳ್ಸಿಂದು. ಯಾಕಂದ್ರೆ ಸತ್ಯಪ್ಪ ಭಾಗ್ಯನಾರು ನೋಡಿದಾರೆ ಅದನ್ನು, ಅವ್ರನ್ನ ಬಡ್ದ ನೋಡಿಲ್ಲ. ಅಲ್ಲಿ ಅದನ್ನು ನನಗೆ ಅವ್ರಿಗೆ ಆಗೈತೆ. ಜಗಳಾಡಿದವ್ರು ನಾವು. ಮತ್ತು ಶಾಸಕರ ಹೆಸರು ತೊಗೊಂಡ್ರೆ ಎದಕ್ಕೆ ಬಂದ್ರಿ ಅದು. ಮತ್ತು ಇನ್ನೊಂದು ಜಾತಿನಿಂದನೇ ಮಾಡಿದವ್ರಿಗೆ ಯಾರೂ ಆಗೋಲ್ಲ. ಪ್ರಕರಣನ ಈಗಾಗಲೇ ಕಂಪ್ಲೇಂಟ್ ಮಾಡಿದ್ದೆ. ಕಂಪ್ಲೇಂಟ್ ಮಾಡಿದ್ದೆ. ಅವರು FR ಆಗೈತಿ ಬಿಟ್ಟಿತ್ತು. ನನಗೂ ಇನ್ನೂ ಪೊಲೀಸರು ಬಂದೆ ಈ ವಿಷಯ ನನಗೆ ತಿಳಿಸಿಲ್ಲ. ನಾನು ಇಲ್ಲಿ ದವಾಖಾನೆಗೆ ನನಗೆ ಭಾಳ ಮರ್ಮಾಂಕ ಪೇಟ ಆಗೋದ್ರಿಂದ, ತ್ರಾಸು ಆಗೋದ್ರಿಂದ ಇಲ್ಲಿ ಬಂದು ನಾನು ಅಡ್ಮಿಟ್ ಆಗಿದ್ದೆ. ನಿನ್ನೆ SC ಒಳಗೆ ನಾನು ಅಡ್ಮಿಟ್ ಆಗಿದ್ದೆ. ಅಡ್ಮಿಟ್ ಆದಾಗ ಈಗ ನಾನು ಪೇಷಲ್ ರೂಮ್ನಾಗ ಇಲ್ಲಿ ಅದನ್ನು ತ್ರಾಸು ಮಾತ್ರ ಆಗಲಾಗತ್ತೆ. ಈಗ ಸ್ಕ್ಯಾನಿಂಗ್ ಹೋಗ್ಬೇಕಾಗೈತೆ. ನನಗೆ ಕುಂಡ್ರುವಂಥ ಶಕ್ತಿ ಕೂಡ ನನಗಿಲ್ಲ. ಆದರೂ ಕೂಡ ಇನ್ನೂ ಅವ್ರು
ನಾವು ಒಬ್ಬ ದಲಿತ ವ್ಯಕ್ತಿನ ಬಡ್ದಿನ ಅನ್ನೋದು ಅವ್ರಿಗೆ ತಲೆ ಒಳಗೆಲ್ಲ ಅವ್ರ ವಿಚಾರನೇ ಇಲ್ಲ. ಮತ್ತು ಇದನ್ನು ನ್ಯಾಯ ಕೊಡಿಸೋರು ಯಾರು? ನ್ಯಾಯ ನನಗೆ ಸರ್ಕಾರದ ಕೊಡಿಸ್ಬೇಕು, ಮೀಡಿಯಾದವ್ರು ಕೊಡಿಸ್ಬೇಕು. ಇವತ್ತಿನ ದಿನ ನೀವು ಈ ದೇಶಕ್ಕಾಗಿ ಅತಿ ಪ್ರೀತಿ ವಿಶ್ವಾಸಗಳನ್ನು ಇಡುವಂಥ ಕೆಲಸ ಯಾರ ಮ್ಯಾಗಿದ್ರಪ್ಪ ಅಂದ್ರೆ ಮೀಡಿಯಾದವ್ರ ಮ್ಯಾಗ. ಇದು ದಯವಿಟ್ಟು ಅವ್ರು ನನಗೆ ನ್ಯಾಯ ಕೊಡಿಸ್ಬೇಕು, ಅವ್ರ ಮ್ಯಾಗ FIR ಆಗಬೇಕು. ಒಂದು ತಿರುನಾಡಿಸೋನು, ಯಾಕಂದ್ರೆ ಹಾಫ್ ಮಾಡ್ರೆ ನನಗೆ ಇಲ್ಲಿ ಮರ್ಮಾಂಕ ಪೆಟ್ಟಾಗೋದ್ರೆ ನನಗೆ ಇದು ತ್ರಾಸ ಆಗತೈತಿ, ಒಳಗೆ ಕಳಿ ಬರಾಕತೈತಿ, ಭಯಂಕರ ನೋವಾಗತೈತಿ. ಇದು ಹಾಫ್ ಮಾಡ್ರೆ ಆಗಬೇಕು. ಆಮೇಲೆ ಅವ್ನ ಜಾತಿನಿಂದನೇ ಅವ್ನ ಮ್ಯಾಗ ಅಟ್ರಾಸಿಟಿ ದಾಖಲಾಗಬೇಕು. ನಿಮ್ಮ ಹೆಸರು? ಶ್ರೀಕಾಂತ್ ರಾಮಚಂದ್ರ ಅಲ್ಗೂರು, ಸಾಕಿನ ಕೋಹಳಿ.